ಹಾಯ್ ಎಲ್ರಿಗೂ ನಮಸ್ಕಾರ. ಹಲ್ದಿ ಶಾಸ್ತ್ರಕ್ಕೆ ಅಥವಾ ಸಂಗೀತ್ ಈವೆಂಟ್ಗೆ ನೀವು ಹಲ್ದಿ ಬ್ರೈಡ್ ಆಗಿದ್ರೆ ಅಥವಾ ಹಲ್ದಿಗೆ ಹೋಗೋ ಗೆಸ್ಟ್ ಆಗಿದ್ರು ಕೂಡ ಈ ಒಂದು ಬ್ಯೂಟಿಫುಲ್ ಮೇಕಪ್ಪನ್ನು ವೇರ್ ಮಾಡ್ಬೋದು. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನನ್ನ ಫೇಸನ್ನು ಕ್ಲೆನ್ಸ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಹಚ್ಚಾದ ನಂತರ ಲಿಪ್ ಬಾಮನ್ನು ಕೂಡ ಹಚ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಪ್ಲಮ್ ಅವರ ಸನ್ಸ್ಕ್ರೀನನ್ನು ಹಚ್ತಾ ಇದ್ದೀನಿ. ನಾವು ಮಾರ್ನಿಂಗ್ ಟೈಮ್ ಅಥವಾ ಡೇ ಟೈಮ್ ಮೇಕಪ್ಪನ್ನು ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಬಂದು ಮಸ್ಟ್ ಅಂತಲೇ ಹೇಳ್ಬೋದು. ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಆಲ್ರೆಡಿ SPF ಇರೋದ್ರಿಂದ ನಾವು ಸಪ್ರೇಟಾಗಿ SPFನ್ನು ಹಚ್ಚೋದಿಲ್ಲ. ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಪ್ರೈಮರನ್ನು ಹಚ್ತಾ ಇದ್ದೀನಿ. ನಾನು ಇಲ್ಲಿ ಮೆಬೆಲಿನ್ ಫಿಟ್ ಮಿ ಅವರ ಡ್ಯೂಯಿ ಪ್ಲಸ್ ಸ್ಮೂತ್ ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಮೇಕಪ್ಗೆ ಒಂದು ಲಾಂಗ್ ಲಾಸ್ಟಿಂಗ್ ಎಫೆಕ್ಟನ್ನು ಕೊಡುತ್ತೆ. ಅದೇ ರೀತಿ ನಮ್ಮ ಪೋರ್ಸನ್ನು ಫಿಲ್ ಮಾಡಿ ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸ್ ಕೊಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಲ್ದಿ ಅಥವಾ ಸಂಗೀತ್ ಈವೆಂಟಲ್ಲಿ ನಮಗೆ ಮೇಕಪ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿ ಇಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ನೀರನ್ನು ಹಾಕೋದು ಅಥವಾ ನಾವು ಸಂಗೀತಲ್ಲಿ ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡೋದು ಈ ಒಂದು ಆ್ಯಕ್ಟಿವಿಟೀಸ್ ಇದ್ದಾಗ ನಮ್ಮ ಮೇಕಪ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿ ಅದೇ ರೀತಿ ಲೈಟ್ ವೆಯ್ಟ್ ಆಗಿ ಇರಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ನನ್ನ ಫೇಸನ್ನು ಕನ್ಸೀಲ್ ಮಾಡ್ಕೊಳ್ಳೋದಕ್ಕೆ ಇನ್ಸೈಟ್ ಅವರ ಕಲರ್ ಕರೆಕ್ಷನ್ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆರೆಂಜ್ ಕಲರ್ ಕರೆಕ್ಟರನ್ನು ನನ್ನ ಪಿಗ್ಮೆಂಟೇಷನ್ ಮೇಲೆ ಹಚ್ಚಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು ನೀವು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಕೂಡ ಬ್ಲೆಂಡ್ ಮಾಡ್ಕೋಬೋದು. ನಾನಿಲ್ಲಿ ಫಿಂಗರ್ ಟಿಪ್ ಸಹಾಯದಿಂದ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಯಾರಿಗೆಲ್ಲ ಫೇಸ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಅಥವಾ ಡಾರ್ಕ್ನೆಸ್ ಇದೆ ಅಥವಾ ಮಾರ್ಕ್ಸ್ ಇದೆ ಅಂಥವ್ರು ಮಾತ್ರ ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಫೌಂಡೇಶನನ್ನು ಅಪ್ಲೈ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಫೌಂಡೇಶನ್ ಬಂದು ಗ್ರೇ ಆಗೋದಾಗಲಿ ಡಾರ್ಕ್ ಆಗೋದಾಗಲಿ ಆಗೋದಿಲ್ಲ. ಈ ರೀತಿ ನೀಟಾಗಿ ಎಲ್ಲೆಲ್ಲಿ ನನಗೆ ಡಾರ್ಕ್ನೆಸ್ ಇದೆ ಅಲ್ಲೆಲ್ಲ ಹಚ್ಚಿ ಬ್ಲೆಂಡ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಲಾರಿಯಲ್ ಅವರ ಇನ್ಫ್ಯಾಲಿಬಲ್ ಟಿಂಟೆಡ್ ಸೀರಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ತುಂಬ ಲೈಟ್ ವೆಯ್ಟ್ ಹಾಗೆ ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ನಾವು ಆದಷ್ಟು ಹೆವಿ ಮೇಕಪ್ಪನ್ನು ನಮಗೆ ತುಂಬ ಆ್ಯಕ್ಟಿವಿಟೀಸ್ ಇದ್ದಾಗ ವೇರ್ ಮಾಡೋದಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಫಿಂಗರ್ ಟಿಪ್ಸಲ್ಲಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಮಗೆ ಕವರೇಜ್ ಬಂದು ತುಂಬ ತಿನ್ನಾಗಿ ಸಿಗೋದ್ರಿಂದ ನೀವು ಮತ್ತೊಂದು ಲೇಯರನ್ನು ಕೂಡ ಇಲ್ಲಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋಬಹುದು. ನಾವು ಎಷ್ಟು ಥಿನ್ ಲೇಯರ್ಸ್ ಅಥವಾ ಲೈಟ್ ಲೇಯರ್ಸಲ್ಲಿ ಫೌಂಡೇಶನನ್ನು ಅಪ್ಲೈ ಮಾಡ್ತೀವೋ ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ನಮಗೆ ಬರುತ್ತೆ. ಇಲ್ಲಿ ನಾನು ಯೂಸ್ ಮಾಡಿರೋ ಶೇಡ್ ಬಂದು 4 to 5 ಮೀಡಿಯಮ್. ಕನ್ಸೀಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಲಾರಿಯಲ್ ಅವರ ಇನ್ಫ್ಯಾಲಿಬಲ್ ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 314. ಇದನ್ನು ನನ್ನ ಅಂಡರ್ ಐಸ್ ಹಾಗೆ ಐಲಿಡ್ಸ್ ಮೇಲೆ, ಸೆಂಟರ್ ಆಫ್ ದ ಫೋರ್ ಹೆಡ್, ಅದೇ ರೀತಿ ನನ್ನ ಮೂಗಿನ ಮೇಲೆ, ನನ್ನ ಚಿನ್ ಮೇಲೆ ಹಚ್ಚಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಹೀಗೆ ಮಾಡೋದ್ರಿಂದ ನಮ್ಮ ಫೇಸ್ ಮೇಲೆ ಒಂದು ಹೈಲೈಟಿಂಗ್ ಎಫೆಕ್ಟ್ ಸಿಗತ್ತೆ. ಅದೇ ರೀತಿ ಒಂದು ಬ್ರೈಟ್ನೆಸ್ ಕೂಡ ಸಿಗತ್ತೆ. ಇದನ್ನು ನಾನು ನನ್ನ ಐ ಶ್ಯಾಡೋಗೆ ಒಂದು ಬೇಸ್ ಆಗಿ ಕೂಡ ಇಲ್ಲಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನನ್ನ 2 ಐಲಿಡ್ಸ್ ಮೇಲೆ ಈ ರೀತಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊಂಡಿದ್ದ ನಂತರ ಇದನ್ನು ಪೌಡರಿಂದ ಸೆಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವರ ಲೂಸ್ ಪೌಡರನ್ನು ಯೂಸ್ ಮಾಡಿಕೊಂಡು ನನ್ನ ಅಂಡರ್ ಐಸ್, ಐಲಿಡ್ಸ್, ಅದೇ ರೀತಿ ನನ್ನ ಹೋಲ್ ಫೇಸನ್ನು ನೀಟಾಗಿ ಸೆಟ್ ಮಾಡ್ಕೋತೀನಿ. ನಮಗೆ ರಿಂಕಲ್ಸ್ ಅಥವಾ ಫೈನ್ ಲೈನ್ಸ್ ಇದ್ದಾಗ ನಾವು ಪೌಡರನ್ನು ಈ ರೀತಿ ಬ್ರಷಲ್ಲಿ ಸೆಟ್ ಮಾಡೋದ್ರಿಂದ ನೀಟಾಗಿ ಅದು ಫೈನ್ ಲೈನ್ಸ್ ಅಥವಾ ರಿಂಕಲ್ಸಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಅದಾದ ನಂತರ ನಾವು ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋಬೋದು. ನಮ್ಮ ಮೇಕಪ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿ ಇರಬೇಕು ಅಂತ ಹೇಳಿದ್ರೆ ಪೌಡರಿಂದ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪರ್ಫೆಕ್ಟ್ ಆಗಿ ಹೇಗೆ ಐಬ್ರೋಸನ್ನು ಫಿಲ್ ಮಾಡ್ಕೋಬೋದು ಅಂತ ಹೇಳಿ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ. ಇಲ್ಲಿ ಕಾಣಿಸೋ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಯು ಕ್ಯಾನ್ ಬಿ ಅವರ ಪ್ರೆಟಿ ಆಲ್ ಸೆಟ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಐ ಶ್ಯಾಡೋವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಹಲ್ದಿ ಅಥವಾ ಸಂಗೀತ್ಗೆ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಆರೆಂಜಸ್ ಅದೇ ರೀತಿ ಯೆಲ್ಲೋಸ್ನ ಯೂಸ್ ಮಾಡಿ ಇವತ್ತು ನಾನು
ಐ ಶ್ಯಾಡೋವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಯೆಲ್ಲೋ ಶೇಡನ್ನು ಚೂಸ್ ಮಾಡಿಕೊಂಡು ಒಂದು ಸ್ಮಾಲ್ ಫ್ಲಫಿ ಬ್ರಷ್ ಸಹಾಯದಿಂದ ನೀಟಾಗಿ ನನ್ನ ಟ್ರಾನ್ಸಿಷನನ್ನು ಕ್ರಿಯೇಟ್ ಮಾಡಿಕೊಂಡು ಒಂದು ಬ್ರೈಟ್ ಆರೆಂಜ್ ಶೇಡನ್ನು ಚೂಸ್ ಮಾಡಿಕೊಂಡು ನನ್ನ ಔಟರ್ ವಿ ಹಾಗೆ ಕ್ರೀಸ್ ಮೇಲೆ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು ನಾವು ನಮಗೆ ಎಷ್ಟು ಡಾರ್ಕ್ನೆಸ್ ಬೇಕೋ ಅಲ್ಲಿವರೆಗೆ ಇದನ್ನು ಕಲರನ್ನು ಪಿಕ್ ಮಾಡ್ತಾ ನೀಟಾಗಿ ಹಚ್ತಾ ಬ್ಲೆಂಡ್ ಮಾಡ್ತಾ ಇರಬೇಕಾಗತ್ತೆ. ಈ ರೀತಿ ಕ್ರೀಸ್ ಲೈನಿಂದ ನನ್ನ ಇನ್ನರ್ ಕಾರ್ನರ್ಸ್ವರೆಗೂ ಈ ಒಂದು ಆರೆಂಜ್ ಶೇಡನ್ನು ಹಚ್ತಾ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಆರೆಂಜ್ ಕಲರನ್ನು ಪಿಕ್ ಮಾಡಿಕೊಂಡು ಅದರಿಂದ ನಾನು ಈ ಒಂದು ಬ್ರೈಟ್ ಆರೆಂಜ್ ಕಲರ್ ಶೇಡ್ ಎಡ್ಜಸ್ ಅನ್ನು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಈ ರೀತಿ ನಾವು ಮಾಡೋದ್ರಿಂದ ನಮಗೆ ನೀಟಾಗಿ ಎರಡು ಕಲರ್ಸ್ ಬಂದು ಬ್ಲೆಂಡ್ ಆಗಿರೋ ಹಾಗೆ ಕಾಣಿಸುತ್ತೆ. ಅದೇ ರೀತಿ ಒಳ್ಳೆ ಟ್ರಾನ್ಸಿಷನ್ ನಮಗೆ ಸಿಗತ್ತೆ. ನಂತರ ನಾನಿಲ್ಲಿ ಯೆಲ್ಲೋ ಶೇಡನ್ನು ಯೂಸ್ ಮಾಡಿಕೊಂಡು ಮತ್ತಷ್ಟು ನನ್ನ ಟ್ರಾನ್ಸಿಷನನ್ನು ಲೈಟ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿ ನನ್ನ ಎರಡು ಐಲಿಡ್ಸ್ ಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಮೊದಲೇ ಯೂಸ್ ಮಾಡಿದಂತಹ ಯೆಲ್ಲೋ ಶೇಡನ್ನು ಒಂದು ಸ್ಮಾಲ್ ಫ್ಲಾಟ್ ಬ್ರಷ್ ಸಹಾಯದಿಂದ ನೀಟಾಗಿ ನನ್ನ ಇನ್ನರ್ ಕಾರ್ನರ್ಸ್ ಇಂದ 3/4 ಆಫ್ ದ ಐಲಿಡ್ ವರೆಗೆ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಡ್ರಾಪ್ ಶ್ಯಾಡೋವನ್ನು ಕ್ರಿಯೇಟ್ ಮಾಡೋದಕ್ಕೆ ಯೆಲ್ಲೋ ಕಲರ್ನ ಪಿಕ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ ನನ್ನ ಕಣ್ಣಿನ ಕೆಳಗೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಿಂಕ್ ಶೇಡನ್ನು ತಗೊಂಡು ನಾನು ಯೆಲ್ಲೋ ಎಲ್ಲಿ ಹಚ್ಚಿದ್ದೀನಿ ಅದರ ಮೇಲೆ ಇದನ್ನು ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ನಮ್ಮ ವಾಟರ್ ಲೈನ್ ಕೆಳಗೆ ಫಸ್ಟು ಪಿಂಕ್ ಶೇಡ್, ಅದೇ ರೀತಿ ಅದರ ಕೆಳಗೆ ಯೆಲ್ಲೋ ಶೇಡನ್ನು ಬ್ಲೆಂಡ್ ಮಾಡ್ಕೊಂಡಿದ ನಂತರ ಪ್ಲಮ್ ಅವರ ಕಾಜಲನ್ನು ಯೂಸ್ ಮಾಡಿಕೊಂಡು ನನ್ನ ಲೈನ್ಸನ್ನು ಡ್ರಾ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಟಚ್ ಅಪ್ ಅವರ ಒಂದು ಗ್ರೀನ್ ಗ್ಲಿಟರ್ ಐಲೈನರನ್ನು ಯೂಸ್ ಮಾಡಿಕೊಂಡು ಒಂದು ವಿಂಗ್ ಲೈನರನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಇದು ಒಂದು ಕಲರ್ಫುಲ್ ಐ ಮೇಕಪ್ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಅಪ್ಪರ್ ಹಾಗೆ ಲೋವರ್ ಲ್ಯಾಶಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕಾಂಟೋರ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ ಫೇಸ್ಗೆ ಒಂದು ಸ್ಟ್ರಕ್ಚರನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಸ್ಮಾಲ್ ಫ್ಲಫಿ ಬ್ರಷನ್ನು ಯೂಸ್ ಮಾಡಿಕೊಂಡು ಕಾಂಟೋರಿಂಗ್ನ ಮಾಡ್ಕೋತಾ ಇದ್ದೀನಿ. ನನ್ನ ಚೀಕ್ ಬೋನ್ಸ್ ಕೆಳಗೆ ನನ್ನ ಜಾ ಲೈನ್, ನನ್ನ ನೋಸ್ನ ಕಾಂಟೋರ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಫಿಂಗರ್ ಟಿಪ್ಸ್ ಸಹಾಯದಿಂದ ಕೂಡ ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬಹುದು. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಬ್ಲಷ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಒಂದು ಆರೆಂಜಿಶ್ ರೆಡ್ ಅಥವಾ ಒಂದು ಪೀಚ್ ಕಲರನ್ನು ಯೂಸ್ ಮಾಡಿಕೊಂಡು ಬ್ಲಷನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಫೇಸಸ್ ಕೆನಡಾ ಅವರ ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ರಸ್ಟ್ ರೈಸಿನ್. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಶಿಮರ್ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡಿಕೊಂಡು ನನ್ನ ಮೇಕಪ್ಪನ್ನು ಫಿಕ್ಸ್ ಮಾಡ್ಕೋತೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಕಲರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ಒಂದು ಮೇಕಪ್ ಲುಕ್ಕನ್ನು ನೀವು ಹಲ್ದಿ ಬ್ರೈಡ್ ಆಗಿದ್ರೆ ಸೆಲ್ಫ್ ಆಗಿ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಹಲ್ದಿ ಅಥವಾ ಸಂಗೀತ್ಗೆ ಹೋಗೋ ಗೆಸ್ಟ್ ಆಗಿದ್ರೆ ಕೂಡ ಈ ಒಂದು ಬ್ಯೂಟಿಫುಲ್ ಆಗಿರೋ ಮೇಕಪ್ಪನ್ನು ಕ್ರಿಯೇಟ್ ಮಾಡ್ಕೋಬೋದು. ನಮ್ಮ ಕಣ್ಣುಗಳಿಗೆ ಎಕ್ಸ್ಟ್ರಾ ಹೈಲೈಟನ್ನು ಮಾಡೋದಕ್ಕೆ ನಾವು ಫಾಲ್ಸ್ ಲ್ಯಾಶಸನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ನಾವು ಬೇಸ್ ಮೇಕಪ್ಪನ್ನು ತುಂಬ ಲೈಟಾಗಿ ಅಪ್ಲೈ ಮಾಡಿರೋದ್ರಿಂದ ಇದು ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ನಮ್ಮ ಫೇಸ್ ಮೇಲೆ ಇರುತ್ತೆ. ಅದೇ ರೀತಿ ನಾವು ಎಷ್ಟೇ ಆಕ್ಟಿವಿಟೀಸ್ ಮಾಡಿದ್ರೂ ಕೂಡ ಇದು ಡಿಸ್ಟರ್ಬ್ ಆಗೋದಿಲ್ಲ. ಐಬ್ರೋಸನ್ನು ಹೇಗೆ ಪರ್ಫೆಕ್ಟಾಗಿ ಫಿಲ್ ಮಾಡ್ಕೊಳ್ಳೋದು, ಅದೇ ರೀತಿ ಫಾಲ್ಸ್ ಲ್ಯಾಶಸನ್ನು ಹೇಗೆ ನೀಟಾಗಿ ವೇರ್ ಮಾಡ್ಬೋದು ಅಂತ ಹೇಳಿ ನನ್ನ ಚಾನಲಲ್ಲಿ ಸಪ್ರೇಟ್ ವಿಡಿಯೋಸ್ ಇದೆ, ಅದನ್ನು ಕೂಡ ಚೆಕ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ಮತ್ತಷ್ಟು ಯೂಸ್ಫುಲ್ ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗಾಗಿ ಕಾದಿದೆ, ಅದನ್ನು ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ.
ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇಲ್ಲಿವರೆಗೆ ಬಂದಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.